ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ? ನಮ್ಗೆ ಗಿಲ್ಲಿ. ಯಾಕೆ ಇಷ್ಟ ಅಪ್ಪ? ಗಿಲ್ಲಿ ಯಾಕಂದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಒಬ್ಬೊಬ್ರು ಅಂತಾರೆ ಟಾಸ್ಕ್ ಆಡಲ್ಲ ಅವರು. ಟಾಸ್ಕ್ ಆಡಲ್ಲ ಅಂದಾಗ ಅವ್ರ ಎಫರ್ಟ್ಸ್ ಇರುತ್ತೆ 100%. ಅದಿಲ್ಲ ಅಂತ ಹೇಳಕ್ಕೆ ಆಗಲ್ಲ. ಅದಾದ್ಮೇಲೆ ಎಂಟರ್ಟೈನ್ಮೆಂಟ್ ಅವ್ರಿಗಿಂತ ಬೇರೆ ಯಾರು ಮಾಡಲ್ಲ ಜಾಸ್ತಿ. ಇವಾಗ 100 days ಮೇಲೆ ಆಗಿದ್ರು ಅವ್ರದೇ ಒನ್ ಮ್ಯಾನ್ ಶೋ ಇದೆ. ಎಲ್ಲ ಎಪಿಸೋಡ್ ಅಲ್ಲೂ ನೀವು ನೋಡಿದ್ರು ಅವ್ರದೇ ಒನ್ ಮ್ಯಾನ್ ಶೋ. ಇದಕ್ಕೆ ನೀನ್ ಆನ್ಸರ್ ಇಲ್ಲ. ಇನ್ನೊಂದೇನು ಅಂದ್ರೆ ಅವರು ಒಬ್ರನ್ನ ಕೆಳಗಿಟ್ಟು ಕಾಮಿಡಿ ಮಾಡೋದು ಎಷ್ಟು ಸರಿ? ಒಬ್ರನ್ನ ಕೆಳಗಿಟ್ಟು ಕಾಮಿಡಿ ಮಾಡೋದ್ ಸರಿ. ಅದಾದ್ಮೇಲೆ ಮುಂದೆ ಹೋಗಿ ಸಾರಿ ಕೇಳಿದ್ರು ಕೇಳ್ಬೋದಲ್ವಾ? ಅದಾದ್ಮೇಲೆ ಹೊರಗಡೆ ಬಂದ್ರು ಹೇಳ್ತಾರೆ ಅಲ್ವಾ? ಹೊರಗಡೆ ಸಾರಿ ಕೇಳೋದಕ್ಕೂ ಒಳಗಡೆ ಹರ್ಟ್ ಮಾಡಿ ಹೊರಗಡೆ ಸಾರಿ ಕೇಳಿದ್ರೆ ಏನ್ ಪ್ರಯೋಜನ? ಮೀನ್ಸ್ ಅವ್ರಿಗೆ ಇವಾಗ ಕಾಂಟೆಂಟ್ ಬರ್ಬೇಕಂದ್ರೆ ಇವಾಗ ನೀವ್ ಯೂಸ್ ಮಾಡ್ತೀರಾ, ನೀವ್ ಬೆಳಿಬೇಕಂದ್ರೆ ಕಾಂಟೆಂಟ್ ಯಾರ ಬಗ್ಗೆ ಯೂಸ್ ಮಾಡ್ಬಿಟ್ಟು ಮಾತಾಡ್ಬೋದಲ್ವಾ? ಬಟ್ ಕಂಟೆಂಟಿಗೋಸ್ಕರ ಒಬ್ರು ವ್ಯಕ್ತಿತ್ವನ ಒಬ್ರಿಗೆ ವಯಸ್ಸಾಗಿದೆ ಅನ್ನೋದು ಮುಖ್ಯ ಅನ್ನೋದು ಎಷ್ಟು ಸರಿ? ಮುಖ್ಯ ಅನ್ನೋದು ಇವಾಗ ಅವ್ರನ್ನ ಇವಾಗ ನಾವ್ ಹೇಳ್ಬೋದು. ಅವರು ಇವಾಗ ಅಂತಾರೆ ಏನದು ನಿನ್ಗೆ ಟಾಸ್ಕ್ ಆಡಕ್ ಬರಲ್ಲ, ಏನೇನೋ ಮಾತಾಡ್ತೀಯ, ಹಳ್ಳಿಯಿಂದ ಬಂದಿದ್ಯಾ, ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾ ಇದ್ಯಾ, ಹಂಗೆಲ್ಲ ಹೇಳ್ಬೋದು. ಇವನು ಇವಾಗ ಒಂದು ಹಳ್ಳಿ ರೈತನ ಮಗ, ಅವ್ನು ಎಷ್ಟಾದ್ರು ಬಂದ್ಬಿಟ್ಟು ಎಫರ್ಟ್ಸ್ ಹಾಕಿದ್ದಾನೆ. ಅವ್ನು ಬಂದ್ಬಿಟ್ಟು ಇವಾಗ ಅವ್ರ ಅಂತಾರೆ ನೀನ್ ಬರೀ ಕಾಮಿಡಿ ಶೋಗ್ ಮಾತ್ರ ಸೆಟ್, ನೀನು ಬೇರೆದಕ್ಕೆಲ್ಲ ಇಲ್ಲ ಅಂತ. ಅವ್ರು ಹಾಕಿರೋ ಎಫರ್ಟ್ಸ್ ನೋಡಿದ್ರೆ ಎಲ್ಲರೂ ಇವಾಗ ನೋಡ್ತಾ ಇರೋದೇ, ಎಲ್ಲ ಜನಕ್ಕೂ ಇಷ್ಟ ಆಗದೆ ಗಿಲ್ಲಿ. ಸೊ ಇದಕ್ಕೆ ನೀವೇನ್ ಹೇಳ್ತೀವಿ? ಬಡವರನ್ನ ಮಾತ್ರ ಗೆಲ್ಲಿಸ್ಬೇಕಾ? ಬಡವ್ರು ಅನ್ನೋದು ಮಾತ್ರ ಗೆಲ್ಸೋದಲ್ಲ ನಾನು ಅಂತೀನಿ. ಎಂಟರ್ಟೈನ್ಮೆಂಟ್ ಆಗಿದ್ದಾರೆ, ಪ್ಲಸ್ ಎಲ್ಲ ಜನಕ್ಕೂ ಟಾಸ್ಕ್ ಹೆಂಗಾಡ್ತಾರೆ ಅಂತ ನೋಡೋ ಬದಲು ಎಂಟರ್ಟೈನ್ಮೆಂಟ್ ಜಾಸ್ತಿ ನೋಡೋದು ಎಲ್ಲರೂ ಅಷ್ಟೇ ಅನ್ನೋದು. ಒಂದ್ ವೇಳೆ ಬಿಗ್ ಬಾಸ್ ಗೆಲ್ಲಿಸ್ಲಿಲ್ಲ ಅಂದ್ರೆ ಅವ್ರ ಫ್ಯಾನ್ಸ್ ಇರ್ತಾರೆ ಮೇಡಮ್, ಫ್ಯಾನ್ಸ್ ಇದ್ದೇ ಇರ್ತಾರೆ. ಆಕ್ಚುಲಿ ಇಲ್ಲಿವರೆಗೂ ಬಂದಿರೋ ರಿಯಾಲಿಟಿ ಶೋಗಳಲ್ಲಿ ಗಿಲ್ಲಿ ಯಾವ ರಿಯಾಲಿಟಿ ಶೋಲ್ಲೂ ಗೆದ್ದಿಲ್ಲ. ಎಲ್ಲರಲ್ಲೂ ಮೀನ್ಸ್ ಗೆದ್ದಿಲ್ಲ, ಆದ್ರೆ ಒನ್ ಮ್ಯಾನ್ ಶೋ ತಗೊಂಡಿದ್ದಾರೆ ತಾನೆ. ಅವರಿಂದ ರೀಲ್ಸ್ ಗಳಲ್ಲಿ ಬರ್ತಾರೆ, ಆಮೇಲೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂತಾರೆ, ಅವ್ರ ಯೂಟ್ಯೂಬ್ ಚಾನೆಲ್ ಇದೆ, ಎಲ್ಲದರಲ್ಲೂ ಕಾಣಿಸ್ಕೊಂತಾರೆ. ನನ್ ಗಿಲ್ಲಿ ಸಪೋರ್ಟರ್ ಅಂತ ಹೇಳ್ತಲ್ಲ, ನಮ್ಗೆ ಇಷ್ಟ ಆಗಿದ್ ಸ್ಪಂದನ. ಅವಳು ಚೆನ್ನಾಗಿದ್ದಾಳೆ ಅಂತ ಮಾತ್ರ ಇಷ್ಟ ಆಗಿದ್ ನಮ್ಗೆ. ಅದಕ್ಕೆ ನಾವು ನೋಡ್ತಾ ಇದೀವಿ. ಇವಾಗ ಇಲ್ಲ ಅವಳು, ಅದಕ್ಕೆ ನಾವ್ ಇವಾಗ ಒಂದ್ ಸ್ವಲ್ಪ ಗಿಲ್ಲಿಗೋಸ್ಕರ ಮಾತ್ರ ಬಿಗ್ ಬಾಸ್ ನೋಡ್ತಾ ಇರೋದು ಅಷ್ಟೇ. 99 days ಇರೋದಕ್ಕೆ ಕಲರ್ಸ್ ಕನ್ನಡ ಮಗಳು ಅನ್ನೋ ಒಂದೇ ಒಂದ್ ಕಾರಣನಾ? ಕಲರ್ಸ್ ಕನ್ನಡ ಇಲ್ಲ, ಅಯ್ಯೋ ಚೆನ್ನಾಗಲ್ಲ ಮೇಡಮ್, ಯಾಕೆ ಇರ್ಬಾರ್ದು? ಚೆನ್ನಾಗಿದ್ರೆ ಬಿಗ್ ಬಾಸ್ ಮನೇಲಿ ಇಟ್ಕೋಬೇಕಾ? ಇಟ್ಕೊಂಬೋದಲ್ವಾ, ಯಾಕೆ ಇಟ್ಕೊಂಡ್ಬಾರ್ದು? ಹಂಗಾರೆ ಡಿಸರ್ವ್ ಇರೋರು ಇರ್ಬಾರ್ದಾ? ಇರ್ಬೇಕು, ನಾನು ಇರಲ್ಲ ಅಂದಿಲ್ವಲ್ಲ. ಆಕ್ಚುಲಿ ಸ್ಪಂದನ ಕಂಪೇರ್ ಮಾಡಿದ್ರೆ ಸೂರಜ್ ಡಿಸರ್ವ್ ಇದ್ದಾರೆ. ಹೌದು ಇದಾರೆ, ನಾನು ಇಲ್ಲ ಅಂದಿಲ್ವಲ್ಲ. ಅವ್ರನ್ನ ಕಳ್ಸಿರೋದಂದ್ರೆ ಫ್ಯಾನ್ ಬೇಸ್. ಇವಾಗ ಅವ್ರಿಗೆ ಬರೀ ಗರ್ಲ್ಸೇ ಇರೋದು. ಗರ್ಲ್ಸ್ ಪಾಪ ಎಷ್ಟಂತ ಮಾಡ್ತಾರೆ. ಇವಾಗ ಬಾಯ್ಸ್ ನೋಡಿದ್ರೆ ಬಾಯ್ಸ್ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ. ಅವ್ರು ಓಟ್ ಹಾಕ್ಬೋದಲ್ವಾ ಸ್ಪಂದನೆಗೆ, ಚೆನ್ನಾಗೋಳಪ್ಪ ಹುಡುಗಿ ಅಂತ. ಚೆನ್ನಾಗಿದ್ದಾಳೆ ಅನ್ನೋದಕ್ಕೆ 99 days ಉಳ್ಸ್ಕೊಡು. ವಿನ್ ಮಾಡ್ಬೋದಿತ್ತಲ್ಲ. ಮೀನ್ಸ್ ಅವಳು ಟಾಸ್ಕ್ ಆಡಿಲ್ಲ ಅಂತ ಅಲ್ಲ, ಅವಳು ಆಡಿದಾಳೆ. ಅವ್ರ ಫ್ಯಾಮಿಲಿ ಬಂದಾಗ ನೀವ್ ನೋಡಿರ್ಬೋದು, ಅವಳು ತುಂಬಾ ಇನ್ನೋಸೆಂಟ್, ಸೆನ್ಸಿಟಿವ್, ಹಂಗೆ ಅಂದಿರ್ತಾಳೆ. ಒಂದು ಡ್ರಮ್ ಹಿಡ್ಕೊಳ್ಳೋ ಟಾಸ್ಕ್ ಬರುತ್ತೆ, ಅದ್ರಲ್ಲಿ 100% ಎಫರ್ಟ್ ಹಾಕಿಲ್ಲ ಮೇಡಮ್. ಎಫರ್ಟ್ ಅಂತಲ್ಲ, ಅವಳು ಎಲ್ಲ ಒಂದ್ ಕಡೆ ಗಿಲ್ಲಿ ಜೊತೆ ಬಿಟ್ಟು ಬೇರೆ ಎಲ್ಲೂ ಕಾಣಿಸ್ಕೊಂಡು, ಗಿಲ್ಲಿ ಜೊತೆ ಎಲ್ರ ಜೊತೆನೆ ಕಾಣಿಸ್ಕೊಂಡಿರ್ತೀರ. ನೀವ್ ನೋಡಿಲ್ವಾ ಬಿಗ್ ಬಾಸ್? ನೋಡಿರೋದಕ್ಕೆ ಹೇಳ್ತಾ ಇದ್ದಾನೆ. ಎಲ್ಲ ಒಂದ್ ಕಡೆ 3 ವಾರ ಅವರು ಧನು ಅಭಿ ಬಿಟ್ರೆ ಬೇರೆ ಯಾರು ಅವ್ರ ಕಂಫರ್ಟ್ ಝೋನ್ ಅಲ್ಲಿ ಇರೋದ್ ಏನ್ ತಪ್ಪು ಅಂತ ಕೇಳ್ತಾ ಇರೋದ್ ನಾನು. ಮನೇಲಿ ಹಂಗ ಆಗಲ್ವಲ್ಲ? ಹಂಗಾಗಲ್ಲ ಗೊತ್ತು, ಅವ್ರ ಕಂಫರ್ಟ್ ಝೋನ್ ಇರ್ತಾರೆ, ಇರಲ್ಲ ಅಂತ ಅಲ್ಲ. ಬೇರೆಯವ್ರ ಜೊತೆ ನಾವು ಮಾತಾಡ್ಸಾರ ಅಲ್ಲ, ನಾವು ಬರೀ 3 ಜನ ಇರ್ತೀವಿ. ಅಭಿ ಜೊತೆ, ಧನು ಜೊತೆ, ಇವ್ರು ಇಬ್ರು ಜೊತೆ ಇರಲ್ಲ. ಎಲ್ರ ಜೊತೆ ಹೋಗ್ಬಿಟ್ಟು ಮಾತಾಡ್ಸಾರಲ್ಲ. ರಘು ಜೊತೆನೂ ಮಾತಾಡ್ಸಿದ್ರು, ಸೂರಜ್ ಜೊತೆನೂ ಮಾತಾಡ್ಸಿದ್ರು, ಎಲ್ಲರ ಜೊತೆನೂ ಮಾತಾಡ್ಸಿದ್ರಲ್ಲ. ಮೀನ್ಸ್ ಅವ್ರ ಟೀಮ್ ಅಲ್ಲಿ ಇದ್ದಾಗ ಅವರು ಹಂಗೆ ಸಪೋರ್ಟ್ ಮಾಡ್ಕೊಂಡು ಆಡ್ತಾ ಇದ್ರಲ್ಲ ಟೀಮ್. ಅವ್ರು ಆಡಲ್ಲ ಅಂತ ಹೇಳಕ್ ಆಗಲ್ಲ ನಾವು. ನನ್ ಪ್ರಕಾರ ರಕ್ಷಿತಾ ಆಗ್ಬೇಕು ಮೇಡಮ್. ರಕ್ಷಿತಾ ಯಾಕಂದ್ರೆ ಅವರು ಇರ್ಲಿ, ಮೀನ್ಸ್ ಅವರು ಗಿಲ್ಲಿಯನ್ನ ಯೂಸ್ ಮಾಡ್ಕೊಂತಾರೆ ಅನ್ಸ್ತಾ ಇದೆ. ಸರಿ, ಇವಾಗ ರಕ್ಷಿತಂಗೆ ಮನೇಲೆಲ್ಲ ಒಂದ್ ಮಾತು ಹೇಳ್ತಾ ಇದ್ದಾರೆ, ರಕ್ಷಿತಂಗೆ ಗಿಲ್ಲಿ ಮೇಲೆ ಫೀಲಿಂಗ್ಸ್ ಇದೆ ಅಂತ. ಅದು ನಿಜ ಅನ್ಸುತ್ತಾ ಫೇಕ್ ಅನ್ಸುತ್ತಾ? ಅದು ಅರ್ಧ ಫೇಕ್ ಅನ್ಸುತ್ತೆ, ಯಾಕಂದ್ರೆ ಕಾಂಟೆಂಟ್ ಯೂಸ್ ತರ ಅವ್ರು ಮಾತಾಡ್ತಾ ಇದಾರೆ. ಬಟ್ ಗಿಲ್ಲಿನೂ ಕಾವ್ಯನ್ ಹಂಗೆ ಯೂಸ್ ಮಾಡ್ತಿರ್ಬೋದಲ್ಲ. ಅವ್ರದ್ದು ಫೀಲಿಂಗ್ಸ್ ಅಲ್ಲೇ ಗೊತ್ತಾಗುತ್ತೆ ಮೇಡಮ್. ನಿನ್ನೆ ನೀವು ನೋಡಿರ್ಬೋದು, ಅವ್ರನ್ನ ಎಷ್ಟು ಚೆನ್ನಾಗಿ ಕನ್ವಿನ್ಸ್ ಮಾಡಿದ್ರು ಅಂದ್ರೆ ಚೆನ್ನಾಗಿತ್ತು ಅವ್ರಿಗೆ ಮಾಡಿದ್ ಕನ್ವಿನ್ಸ್. ಇಂಪ್ರೆಸ್ ನಾನ್ ಆಗಿಲ್ಲ, ಬೇರೆಯವ್ರಿಗೆ ಯಾರಾದ್ರು ಮಾಡ್ಬೇಕು ತರ. ಓಕೆ ಸರಿ, ಬಿಗ್ ಬಾಸ್ ಸ್ಟೇಜ್ ಮೇಲೆ ಸುದೀಪ್ ಸರ್ ಜೊತೆ ಯಾರ್ಯಾರು ಇರ್ಬೇಕು? ನನ್ನ ಪ್ರಕಾರ ಧನುಷ್ ಮತ್ತೆ ಗಿಲ್ಲಿ. ಇವಾಗ ಮನೇಲಿ ಇದಾರಲ್ಲ, ಯಾರು ಅನ್ಫಿಟ್ ಫಿನಾಲೆಗೆ? ಅನ್ಫಿಟ್ ಅಂದ್ರೆ ನನ್ನ ಪ್ರಕಾರ ರಕ್ಷಿತಾನೆ. ಅವರು ಟಾಸ್ಕ್ ಬಂದಾಗ ಆಡಿಲ್ಲ, ಪ್ಲಸ್ ಅವರು
ಧ್ರುವಂತ್ ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇದಾರೆ. ಧ್ರುವಂತ್ ಪ್ಲಸ್ ಅನ್ಫಿಟ್ ಇಲ್ಲ ಅವರು. ಓಕೆ, ಅವರಿಗೆಲ್ಲ ಒಂದ್ ಕಡೆ ಮಂಗಳೂರವರು ಆ ಕಡೆ ಸಪೋರ್ಟ್ ಜಾಸ್ತಿ ಇದೆ ಅಂತ ಅನ್ನಿಸ್ತಿಲ್ವಾ? ಹೌದು ಇದೆ. ಇದೆ. ಬಟ್ ಕನ್ನಡದ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಕನ್ನಡ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಮೇಡಮ್. ಅವ್ರು ಚೆನ್ನಾಗಿ ಪರವಾಗಿಲ್ಲ ಕಲ್ತ್ಕೊಂಡಿದ್ದಾರೆ. ನನಗೆ ವೀಕೆಂಡ್ ಅವರು ಅಲ್ಲ ಮೀನ್ಸ್ ಯಾರ್ಯಾರ ಜೊತೆ ಇವಾಗ ಜಗಳ ಆಡ್ತಾ ಇರ್ತಾರೋ ಅವ್ರ ಜೊತೆ ಒಂದು 15 to 20 minutes ಮ್ಯಾಕ್ಸಿಮಮ್ ಸ್ಪಷ್ಟವಾಗಿ ಮಾತಾಡ್ತಾರೆ. ಅದೇ ಸುದೀಪ್ ಸರ್ ಬಂದಾಗ ಸರ್ ಅದು ಸರ್ ಇದು ಅನ್ಬಿಡ್ತಾರೆ. ನಂಗೆ ಅವಾಗ್ಲೇ ಒಂಥರ ಕೋಪ ಬಂದ್ಬಿಡುತ್ತೆ. ಓಕೆ, ಧ್ರುವಂತ್ ಅವರು ವಾರ ಪೂರ್ತಿ ಕಿರ್ಚಾಡ್ತಿರ್ತಾರೆ. ವೀಕೆಂಡ್ ಅಲ್ಲಿ ಸ್ಮೈಲ್ ಮಾಡ್ಕೊಂಡು ಯಾರು ಏನೇ ಅಂದ್ರು ಅದ್ ನನ್ ಪ್ರಕಾರ ಸುದೀಪ್ ಸರ್ಗಿರೋ ರೆಸ್ಪೆಕ್ಟ್ ಅನ್ಕೊಂತೀನಿ ಅದು. ಸರ್ ಮೀನ್ಸ್ ಸುದೀಪ್ ಸರ್ ಮುಂದೆ ನೀವು ಸರ್ ಹಂಗ್ ಮಾಡಿದೀನಿ ಸರ್ ಗೊತ್ತಾ ಸರ್ ನಿಮ್ಗೆ, ಸರ್ ಈ ತರ ಮಾಡಿದೀನಿ ಸರ್ ಆ ತರ ಮಾಡಿದೀನಿ ಸರ್ ಅನ್ನಕ್ಕಾಗಲ್ಲ. ಅವ್ರ ಮುಂದೆ ಒಂದ್ ವೇ ಇರುತ್ತೆ, ಅದನ್ನ ಮಾತಾಡ್ಬೇಕು ನಾವು. ಬಟ್ ಅದು ಫೇಕ್ ಅಂತ ಅನ್ಸಲ್ವಾ ನಮ್ಗೂ? ಮಾತಾಡೋ ಟೈಮಲ್ಲೇ ಮಾತಾಡ್ಲಿಲ್ಲ ಅಂದ್ರೆ ಹೇಗೆ? ಇವಾಗ ಮೇಡಮ್ ಸುದೀಪ್ ಸರ್ ನಿಮ್ ಮುಂದೆನೆ ಬಂದ್ಬಿಟ್ಟು ನಿಂತ್ಕೊಂತಾರೆ. ಸರ್ ಏನ್ ಸರ್ ಆರಾಮ ಸರ್ ಅಂತೀರಾ? ಅಲ್ಲ, ನಾನ್ ಹೇಳ್ತಾ ಇರೋದು ಮನೆಯವರು ಕೆಲವೊಂದು ಪಾಯಿಂಟ್ ನ ಧ್ರುವಂತ್ ಅವರು ಫೇಕ್ ಅಂದಾಗ್ಲೂ ಅವ್ರು ಸ್ಮೈಲ್ ಮಾಡ್ಕೊಂಡು ಅದನ್ನ ಒಪ್ಕೊಂತಾರೆ ಒಪ್ಕೊಳ್ಳಿ ವೀಕೆಂಡ್ ಅಲ್ಲಿ. ಬಟ್ ವೀಕ್ ಡೇಸ್ ಅಲ್ಲಿ ಅವ್ರು ಹಾರಾಡ್ತಾರೆ, ಕಿರ್ಚಾಡ್ತಾರೆ, ಬೇರೆನೇ ವರ್ಷನ್ ಅಲ್ಲಿ ಬಿಹೇವ್ ಮಾಡ್ತಾ ಇರ್ತಾರೆ. ಹೌದು, ಅವ್ರದ್ದು ಅವ್ರ ಪರ್ಸ್ಪೆಕ್ಟಿವ್ ಅಲ್ವಾ, ಅವ್ರು ಕಿರ್ಚಾಡ್ಬೋದು. ಬಟ್ ಡ್ಯುಯಲ್ ಕ್ಯಾರೆಕ್ಟರ್ ಅಂತ ಅನ್ಸಲ್ವಾ? ಡ್ಯುಯಲ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದಾರೆ. ಅದ್ ಮಾಡಿದಾರೆ ಮೇಡಮ್. ಇವಾಗ ಒಂದ್ ದೊಡ್ಡ ಪರ್ಸನ್ ಬಂದ್ಬಿಟ್ಟು ನಿಂತ್ಕೊಂಡಿದ್ದಾರೆ ನಮ್ ಮುಂದೆ. ಅವ್ರ ರೆಸ್ಪೆಕ್ಟ್ ಅದ್ ಯಾವ ತರ ವೇ ಅಲ್ಲಿ ಮಾತಾಡ್ಬೇಕೋ ಅದ್ ಮಾತಾಡ್ತಾರೆ ಅವರು. ಬಟ್ ಗಿಲ್ಲಿ ಹಂಗಿಲ್ವಲ್ಲ. ಗಿಲ್ಲಿ ವೀಕ್ ಡೇಸ್ ಒಂದ್ಸಲ ಸುದೀಪ್ ಸರ್ ಮುಂದೆನೂ ಕಾಮಿಡಿ ಮಾಡ್ಕೊಂಡಿರ್ತಾರೆ. ಹೌದು, ಸುದೀಪ್ ಸರ್ಗೆ ಕಾಮಿಡಿ ಮಾಡೋದಂದ್ರೆ ಮಾಡ್ಬೋದಲ್ವಾ. ಇವಾಗ ಅವ್ರಿಗೂ ಒಂದೊಂದ್ ಭಯ ಇರುತ್ತೆ, ನನ್ ಬುಡಕ್ಕೆ ಎಲ್ಲಿ ಬಂದ್ಬಿಡ್ತಾರೆ ಇವರು ಅಂತ. ಅದಕ್ಕೆ ಮೋಸ್ಟ್ಲಿ ನನ್ನ ಪ್ರಕಾರ ಕಾಮಿಡಿ ಮಾಡ್ಕೊಬಹುದು. ಇವಾಗ ಮನೆಯಿಂದ ಆಚೆ ಹೋದರಲ್ಲಿ ಯಾರು ಫಿನಾಲೆ ವೀಕ್ ತನಕ ಇದ್ದಿದ್ರೆ ಚೆನ್ನಾಗಿರ್ತಿತ್ತು? ಸೂರಜ್ ಮೇಡಮ್. ಸೂರಜ್. ಥ್ಯಾಂಕ್ ಯು ಸೋ ಮಚ್.